ಬೆಳಗಾವಿಯಲ್ಲಿ ಇಡಿ ಅಧಿಕಾರಿಗಳು ಭರ್ಜರಿ ದಾಳಿಯನ್ನ ಮಾಡಿದ್ದಾರೆ. ಮಂಜುನಾಥ ನಿವಾಸ ಸೇರಿದಂತೆ 6 ಸ್ಥಳಗಳಲ್ಲಿ ಇಡಿ ಶೋಧವನ್ನ ಮಾಡಿರುವಂತದ್ದು. ಬೆಂಗಳೂರು ಹಾಗೂ ಬೆಳಗಾವಿ ನಿವಾಸದ ಮೇಲೆ ದಾಳಿಯಾಗಿದೆ. ಅದು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಸಂಬಂಧಪಟ್ಟಂತೆ ಅವರ ಬಾಮೈದರ ಮನೆಯಲ್ಲಿ ಈಗ ಇಡಿ ರೇಡ್ ಆಗಿರುವಂತದ್ದು. ಎಸ್ಸಿ ಕುರಿತಂತೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಸತೀಶ್ ಜಾರಕಿಹೊಳಿ ಅವರ ಬಾವ ಆಗಿರ್ತಾರೆ. ವೈ ಮಂಜುನಾಥ್ ಸದ್ಯ ಅವರ ಮನೆಯಲ್ಲಿ ಜೊತೆಗೆ ಅವರ ಆಫೀಸ್ಗೆ ಸಂಬಂಧಪಟ್ಟಂತೆ ಇಡಿ ರೇಡ್ ಮಾಡಿದೆ. ಬೆಳಗಾವಿಯಲ್ಲಿ ಇಡಿ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ನಡೆದಿರುವಂತದ್ದು. ಮಂಜುನಾಥ ನಿವಾಸ ಸೇರಿದಂತೆ 6 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ಸದ್ಯ ಶೋಧವನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರು ಹಾಗೂ ಬೆಳಗಾವಿ ನಿವಾಸದ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಅವರ ಮನೆ ಹಾಗೂ ಅವರಿಗೆ ಸಂಬಂಧಪಟ್ಟಂತೆ ಇತರೆ ಸ್ಥಳಗಳಲ್ಲೂ ಕೂಡ ರೇಡ್ ಆಗಿರುವಂತದ್ದು. ಇವರು ಸಚಿವ ಸತೀಶ್ ಜಾರಕಿಹೊಳಿ ಇದಾರಲ್ಲ, ಅವರ ಬಾವ ವೈ ಮಂಜುನಾಥ್ ಇವರ ಮನೆ ಮೇಲೆ ಸದ್ಯ ರೇಡ್ ಆಗಿರುವಂತದ್ದು. ಗೋವಾ ಮತ್ತೆ ಬೆಂಗಳೂರು ಇಡಿ ತಂಡಗಳಿಂದ ಸದ್ಯ ಏಕಕಾಲದಲ್ಲೇ ಶೋಧ ಕಾರ್ಯಾಚರಣೆ ಶುರುವಾಗಿದೆ. ಮಹತ್ವದ ದಾಖಲೆಗಳನ್ನ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಇನ್ನು ಹಲವು ವರ್ಷಗಳಿಂದ ಈ ಇಲಾಖೆಯಲ್ಲಿ ಮಂಜುನಾಥ್ ಸೇವೆ ಸಲ್ಲಿಸ್ತಾ ಇದ್ರು. ಸದ್ಯ ಇಡಿ ದಾಳಿಯನ್ನ ನಡೆಸಿದಂತಹ ಸ್ಥಳಗಳಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ನೋಡಿ, ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಸದ್ಯ ಇಡಿ ದಾಳಿ. ಇನ್ನು ಈ ತನಿಖೆಯಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾಹಿತಿ ಕೂಡ ಹೊರಬರುವಂತಹ ಸಾಧ್ಯತೆ ಇದೆ. ಗಮನಿಸ್ತಾ ಇದ್ದೀವಿ, ಸತೀಶ್ ಜಾರಕಿಹೊಳಿ ನಮ್ಮ ಇತ್ತೀಚಿನ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಅವರು ಮತ್ತೆ ಸಚಿವರಾಗಿ ಮುಂದುವರಿತಾ ಇದ್ದಾರೆ. ಸೊ ಅವರಿಗೆ ಸಂಬಂಧಪಟ್ಟಂತೆ ಈ ಮಂಜುನಾಥ್ ಏನು ಇವ್ರ ಮನೆ ಮೇಲೆ ರೇಡ್ ಆಗಿದೆಯಲ್ಲ, ಸೊ ಇವರು ಬಂದ್ಬಿಟ್ಟು ಅವರಿಗೆ ಬಾವ. ಹಾಗಾಗಿ ಬಾವ ಈ ಕಡೆ ಸಚಿವರು ಅಂತ ಅಂದ ತಕ್ಷಣ ಅಲ್ಲಿ ಏನಾದರೂ ಹೇಳಿ ಕೇಳಿ ಒಂದಷ್ಟು ಆಸ್ತಿ ವಿಚಾರಗಳು, ಲೆಕ್ಕಪತ್ರಗಳು, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಹೇಳ್ಕೊಳ್ಳದೆ ಇರುವಂಥದ್ದು, ಸಮಾಜಕ್ಕೆ ತೋರಿಸದೇ ಇರುವಂತಹ ಆಸ್ತಿ ವಿವಾದಗಳಾಗಿರ್ಬೋದು, ಇವೆಲ್ಲ ಮಾಡಿರ್ಬೋದು ಎಂಬಂತ ಆಯಾಮದಲ್ಲೂ ಕೂಡ ಈಗ ಸದ್ಯ ಮಂಜುನಾಥ್ ಅವರ ಮೇಲೆ ಮನೆ ಮೇಲೆ ಇಡಿ ರೇಡ್ ಅನ್ನ ಮಾಡಿರುವಂಥದ್ದು. ಹೆಚ್ಚುವರಿ ಇವರು ಬೆಳಗಾವಿಯಲ್ಲಿ ಇಡಿ ಅಧಿಕಾರಿಗಳು ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸ ಸೇರಿ 6 ಕಡೆ ಒಟ್ಟಾರೆ ಓವರ್ ಆಲ್ ದಾಳಿ ನಡೆಸಿರುವುದು. ಅದು ಕೂಡ ಗೋವಾ ಹಾಗೆ ಬೆಂಗಳೂರು ಓವರ್ ಆಲ್ ದಾಳಿ ನಡೆಸಿರುವಂಥದ್ದು. ಸತೀಶ್ ಜಾರಕಿಹೊಳಿ ಅವರ ಬಾವ ಕೂಡ ಆಗಿರ್ತಾರೆ. ಇನ್ನು ಮತ್ತೊಂದು ಕಡೆಗೆ ಗೋವಾ ಮತ್ತು ಬೆಂಗಳೂರಲ್ಲಿ ಇಡಿ ಅಧಿಕಾರಿಗಳು ಭೇಟಿ ಕೊಟ್ಟು ಅದು ಏಕಕಾಲದಲ್ಲಿ ದಾಳಿ ಮಾಡಿರೋದು ಇಡಿ ಅಧಿಕಾರಿಗಳು. ಇಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾವ ಹಾಗೂ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಅವರಿಗೆ ಜಾರಿ ನಿರ್ದೇಶನಾಲಯ ಸದ್ಯ ಶಾಕ್ ಕೊಟ್ಟಿರುವಂಥದ್ದು. ಅಂತಂದ್ರೆ ಬೇನಾಮಿ ಆಸ್ತಿ ಏನಾದರೂ ಇವ್ರು ಮಾಡಿಟ್ರ ಇವ್ರ ಹೆಸರಲ್ಲಿ ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರು. ಮತ್ತೊಂದು ಕಡೆಗೆ ಮಂಜುನಾಥ್ ಅವರು ಕೂಡ ಅವರಿಗೆ ಬರ್ತಾ ಇರುವಂತಹ ಸಂಬಳಕ್ಕಿಂತ ಹೆಚ್ಚಾಗಿ ಏನಾದರೂ ಮಿತಿ ಮೀರಿ ಆಸ್ತಿ ಮಾಡಿರೋದು, ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಿರೋದು, ಎಲ್ಲ ಆಯಾಮದಲ್ಲೂ ಕೂಡ ಸಂಶಯ ಬಂದ ಮೇಲೆನೆ ಇಡಿ ಅಧಿಕಾರಿಗಳು ಶಾಕ್ ನೀಡೋದಕ್ಕೆ ಸಾಧ್ಯ, ರೇಡ್ ಮಾಡೋದಕ್ಕೆ ಸಾಧ್ಯ. ಅದೇ ನಿಟ್ಟಿನಲ್ಲೂ ಕೂಡ ಇವತ್ತು ಬೆಳ್ಳಂಬೆಳಗ್ಗೆ ಮಂಜುನಾಥ್ ಅವರಿಗೆ ಶಾಕ್ ಕೊಟ್ಟಿದೆ ಇಡಿ ಅಧಿಕಾರಿಗಳು. ಅವರ ನಿವಾಸ ಸೇರಿದಂತೆ ಒಟ್ಟು 6 ಸ್ಥಳಗಳಲ್ಲಿ ಇವತ್ತು ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಒಂದ್ ಕಡೆ ದಾಖಲೆಗಳ ಪರಿಶೀಲನೆ ಕೂಡ ನಡೀತಾ ಇದೆ, ಲೆಕ್ಕಪತ್ರಗಳ ಪರಿಶೋಧನೆ ನಡೀತಾ ಇದೆ. ಅವರಿಗೆ ಇರುವಂತಹ ಆಸ್ತಿ ಮೌಲ್ಯಕ್ಕಿಂತ ಹೆಚ್ಚು ಏನಾದರೂ ಮಾಡಿದಾರಾ, ಹೆಚ್ಚಾಗಿ ಚಿನ್ನ, ಬೆಳ್ಳಿ, ನಗದು ಮನೆಯಲ್ಲಿ ಇಟ್ಟಿರುವಂಥದ್ದು ಎಲ್ಲ ಆಯಾಮದಲ್ಲೂ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸದ್ಯ ಬೆಳಗಾವಿಯ ದೂರದರ್ಶನ ನಗರದಲ್ಲಿರುವಂತಹ ವೈ ಮಂಜುನಾಥ್ ಅವರ ನಿವಾಸಕ್ಕೆ ಗೋವಾ ಹಾಗೆ ಬೆಂಗಳೂರು ಘಟಕದ ಇಡಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಶೋಧ ಕಾರ್ಯ ಕೈಗೊಂಡಿದ್ದಾರೆ ಆಲ್ರೆಡಿ. ದಾಳಿ ವೇಳೆ ಹಲವು ದಾಖಲೆಗಳು ಹಾಗೂ ಮಾಹಿತಿಗಳನ್ನು ಕೂಡ ಅಧಿಕಾರಿಗಳು ಪರಿಶೀಲಿಸ್ತಾ ಇರೋದಾಗಿ ತಿಳಿದು ಬಂದಿರುವಂತದ್ದು. ಇನ್ನು ವೈ ಮಂಜುನಾಥ್ ಹಲವು ವರ್ಷಗಳಿಂದ ಅಬಕಾರಿ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಕೂಡ ಸೇವೆ ಮಾಡಿದ್ರು. ಪ್ರಸ್ತುತ ಹೆಚ್ಚುವರಿ ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಎಲ್ಲ ಆಯಾಮದಲ್ಲೂ ಕೂಡ ಒಂದ್ ಕಡೆ ಇವರು ಸರ್ಕಾರಿ ನೌಕರಿಯಾಗಿದ್ದು, ಮತ್ತೊಂದು ಕಡೆಗೆ ಇವರ ಬಾವ ಕೂಡ ಸಚಿವರಾಗಿದ್ದು, ಈ ಹಿನ್ನೆಲೆಯೂ ಕೂಡ ಅಲ್ಲಿ ದಾಳಿ ಆಗಿರ್ಬೋದು ಅನ್ನುವ ಮಾಹಿತಿ ಕೂಡ ಇದೆ. ಸೊ ಹಾಗಾಗಿ ಹೆಚ್ಚುವರಿಯಾಗಿ ಏನೆಲ್ಲ ಅಂಶಗಳು ಸಿಗುತ್ತೆ, ಏನಾದರೂ ದಾಖಲೆಗಳು ಅಥವಾ ಬೇರೆ ಇತರೆ ಮಾಹಿತಿಗಳೇನಾದರೂ ಸಿಗ್ಬೋದಾ ಎಂಬರ್ಥದಲ್ಲಿ ಅಧಿಕಾರಿಗಳು ಈಗ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯ ರಾಜಕೀಯ ವಲಯದಲ್ಲಿ ಮಾತ್ರ ಈ ಒಂದು ರೇಡ್ ಬಹಳ ಕುತೂಹಲವನ್ನು ಮೂಡಿಸಿರೋದಂತೂ ನಿಜ. ಮುಂದಿನ ದಿನಗಳಲ್ಲಿ ಇಡಿ ತನಿಖೆಯಿಂದ ಇನ್ನಷ್ಟು ಮಾಹಿತಿ ಹೊರಬೀಳುವ ಸಾಧ್ಯತೆ